ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೇಃ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರಪಿ ಧ್ರುವಂ. ಶ್ರೀ ಗುರುಭ್ಯೋ ನಮಃ. ಭಾಗವತೆ ಪ್ರಥಮೇ ಸ್ಕಂಧೆ ಅಷ್ಟಮೇ ಅಧ್ಯಾಯೇ ಅಥಾತಃ ಏಕವಿಂಶತಿತಮಃ ಶ್ಲೋಕಃ ವ್ಯಾಖ್ಯಾಸ್ಯತೆ. ಕುಂತಿ ತಸ್ಯಾಹ ಆತ್ಮಜಾಹ ಪಾಂಡವಾಶ್ಚ ಸರ್ವೇಪಿ ಅಶ್ವತ್ಥಾಮ ಪ್ರಯುಕ್ತೇನ ಬ್ರಹ್ಮತೇಜಸ ಪೀಡಿತಾಃ ಕೃಷ್ಣೇನೈವ ವಿನಿರ್ಮುಕ್ತಾಃ ತತಶ್ಚ ಪ್ರಯಾಣಾಭಿಮುಖಂ ಕೃಷ್ಣಂ ಇದಂ ಪ್ರಥಾ ಆಹ. ಅಥ ತತ್ಕೃತೆ ಸ್ತೋತ್ರೆ ಅಯಂ ಆದ್ಯಃ ಶ್ಲೋಕಃ. ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೇಃ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರಪಿ ಧ್ರುವಂ ಇತಿ. ಅನೇನೈವ ಶ್ಲೋಕೇನ ಅದ್ಯತನಂ ಪ್ರವಚನಂ ಅಪಿ ಮಂಗಳಾತ್ಮಕೇನ ಪ್ರಾರಬ್ಧಂ ಸರ್ವೈರಪಿ ಯುಷ್ಮಾಭಿಃ ಅಸ್ಮಾಭಿಶ್ಚ ಶ್ರೂಯತೆ. ಅಯಂ ಚ ಆದ್ಯಃ ಪುರುಷಃ ಈಶ್ವರಶ್ಚ ಸರ್ವೇಪಿ ಯೇ ಈಶ್ವರಾಃ ಈಶಾಃ ತೇಭ್ಯಃ ಸರ್ವೇಭ್ಯೋಪಿ ವರೋಯಂ. ಪುರುಷಶ್ಚ ಸರ್ವಾಸು ಪುರುಷು ಸ್ಥಿತತ್ವಾತ್ ಪುರುಷಶ್ಚ ಪ್ರಕೃತೇಃ ಚಿನ್ಮಯಾಯಾಃ ಚಿದ್ರೂಪಾಯಾಃ ಪ್ರಕೃತೇಃ ಪರಃ. ಸರ್ವೇಷಾಮಪಿ ಭೂತಾನಾಂ ಬ್ರಹ್ಮಾದಿಸ್ತಂಭಪರ್ಯಂತಾನಾಂ ಅಯಂ ಅಲಕ್ಷ್ಯಃ. ತಥಾಪಿ ಸರ್ವೇಷಾಂ ಭೂತಾನಾಂ ಅಂತಃ ಬಹಿರಪಿ ವ್ಯಾಪ್ಯ ವರ್ತತೆ. ಕುಂತಿ ಕೃಷ್ಣನನ್ನು ಸ್ತುತಿಸಿದ್ದನ್ನು ನಾವು ಇವತ್ತು ನೋಡಲಿಕ್ಕೆ ತೊಡಗಿದ್ದೀವಿ. ಅವಳು ಏನು ಸ್ತೋತ್ರ ಇದೆ ಆ ಸ್ತೋತ್ರದೊಂದಿಗೆ ಇವತ್ತಿನ ಪ್ರವಚನ ಪ್ರಾರಂಭ ಕಂಡಿದೆ. ಮಂಗಲಾಚರಣದಲ್ಲೂ ಕೂಡ ಅದೇ ಶ್ಲೋಕವನ್ನೇ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಅಶ್ವತ್ಥಾಮ ಪ್ರಯೋಗಿಸಿದಂತಹ ಬ್ರಹ್ಮಾಸ್ತ್ರದಿಂದ ಕುಂತಿಗೆ, ಅವಳ ಮಕ್ಕಳಿಗೆ ಮತ್ತು ದ್ರೌಪದಿಗೆ, ಹೀಗೆ ಒಟ್ಟಾರೆ ಪಾಂಡವ ಪಕ್ಷೀಯರೆಲ್ಲರಿಗೂ ಕೂಡ ಒಂದು ಆಪತ್ತು ಬಂದೊದಗಿತ್ತು. ಅದನ್ನು ಕೃಷ್ಣ ಪರಿಹರಿಸಿದ್ದಾನೆ. ಮತ್ತು ದ್ವಾರಕೆ ಕಡೆಗೆ ಪ್ರಯಾಣಕ್ಕೆ ಸನ್ನದ್ಧನಾಗಿದ್ದಾನೆ. ಅವನನ್ನು ಹೀಗೆ ಕುಂತಿ ಮಾತಾಡಿಸಿದಳು ಅಂತ. ನೀನು ಆದಿಪುರುಷ, ಸರ್ವಶಕ್ತ, ಪ್ರಕೃತಿಗೆ ಅತೀತನಾದವನು, ಎಲ್ಲರ ಒಳಗೂ ಹೊರಗೂ ಇದ್ದು ಕೂಡ ಯಾರಿಗೂ ಕಾಣಿಸದವನು, ನಿನಗೆ ನಮಸ್ಕಾರ ಅಂತ ಆ ಶ್ಲೋಕದ ಅರ್ಥ. ಇದಕ್ಕೆ ಸಂಬಂಧಪಟ್ಟಂತೆ ಆ ಏನು ಶಬ್ದಗಳಿವೆ, ಈ ಸ್ತೋತ್ರದಲ್ಲಿ ಏನು ಶಬ್ದಗಳಿವೆ, ಆ ಶಬ್ದಗಳ ಒಳಾರ್ಥಗಳನ್ನು ಒಂದಿಷ್ಟು ನಾವು ಹೀಗೆ ಗಮನಿಸೋಣ. ಅದನ್ನು ಅನೇಕ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಹೀಗೆ ವಿವರಿಸೇ ಇದ್ದಾರೆ. ಆ ವ್ಯಾಖ್ಯಾನಗಳಿಗನುಸಾರವಾಗಿಯೂ ಮತ್ತು ನಮ್ಮ ಶಾಸ್ತ್ರದ ಜ್ಞಾನದ ಇತಿಮಿತಿಗಳಲ್ಲಿಯೂ ಕೂಡ ಅದನ್ನೀಗ ಗಮನಿಸೋಣ. ಆದ್ಯ ಪುರುಷ ಇವನು. ನಾವು ಪುರುಷರು ಹೌದು, ವಿಜಯಧ್ವಜರು ಹೇಳ್ತಾರೆ, ನಾವು ಪುರುಷರು ಹೌದು, ಆದರೆ ಭಗವಂತ ಆದ್ಯ ಪುರುಷ, ನಮಗಿಂತ ಭಿನ್ನನಾದ ಪುರುಷ ಅವನು. ಪುರುಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ ಅಂತ ನಮಗೆ ಪುರುಷ ಶಬ್ದ ಇರೋದು. ಪುರು ಅಂದರೆ ಗುಣಾಧಿಕನಾದ ಬ್ರಹ್ಮ, ಅವನನ್ನು ಸ ಅಂದರೆ ತಿಳಿಯಬೇಕಾದ್ದರಿಂದ ನಾವು ಪುರುಷ ಅಂತ ಕರೆಸ್ಕೊಂಡಿದ್ದೇವೆ. ಆದರೆ ನಾವೆಲ್ಲರೂ ಕೂಡ ಸಂಸಾರದಲ್ಲಿರುವಂಥ ಪುರುಷರು.
ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ನಮ್ಮವರೆಗೆ ಪ್ರತಿಯೊಬ್ಬರು ಕೂಡ ಸಂಸಾರದಲ್ಲಿದ್ದಂಥ ಪುರುಷರು. ಭಗವಂತ ನಮ್ಮನ್ನು ಮೀರಿದಂಥ ಪುರುಷ. ಮತ್ತು ಪುರುಷರು ಕೂಡ ದ್ವಾವಿಮೋ ಪುರುಷವು ಲೋಕೆ ಕ್ಷರಶ್ಚಾಕ್ಷರ ಏವಚ ಅಂತ ಹೇಳುವಂತೆ ಲಕ್ಷ್ಮೀದೇವಿ ಅಕ್ಷರ ಪುರುಷಳು, ನಾವೆಲ್ಲರೂ ಕೂಡ ಕ್ಷರ ಪುರುಷರು. ಲಕ್ಷ್ಮೀದೇವಿ ಒಬ್ಬಳು ಪುರುಷಳೆ. ಪುರ ಅಂದರೆ ಈ ದೇಹದೊಳಗೆ ಇರುವುದರಿಂದ ಅವಳು ಕೂಡ ಪುರುಷಳೆ. ಈ ಒಂದು ದೇಹವೆಂಬ ಪಟ್ಟಣದಲ್ಲಿ ಭಗವಂತನ ಜೊತೆಗಿರುವುದರಿಂದ ಅವಳು ಪುರುಷಳೆ. ಆದರೆ ಅವಳು ಅಕ್ಷರ ಪುರುಷಳು, ನಾವೆಲ್ಲರೂ ಕೂಡ ಕ್ಷರ ಪುರುಷರು. ನಮಗಿರುವಂಥ ದೇಹ, ನಮಗೆ ಬಂದಂಥ ದೇಹ, ಈ ಲಿಂಗ ದೇಹ, ನಮಗೆ ಅನಾದಿ ಕಾಲದಿಂದ ಇರುವ ಈ ಲಿಂಗ ದೇಹ, ಅನಿರುದ್ಧ ದೇಹ, ಭೌತ ದೇಹ, ಇವೆಲ್ಲ ಒಂದು ಕಾಲದಲ್ಲಿ ಹೊರಟೋಗಬೇಕಾದದ್ದು. ಆದರೆ ಅವಳಿಗೆ ಎಂದೂ ಹೊರಟು ಹೋಗುವಂಥ ದೇಹ ಇಲ್ಲ. ನಷ್ಟವಾಗುವಂಥ ದೇಹದಲ್ಲಿ ಆಕೆ ಬಂದವಳೇ ಅಲ್ಲ. ಆದ್ದರಿಂದ ಅವಳನ್ನು ಅಕ್ಷರ ಪುರುಷ ಅಂತ ಕರೀತಾರೆ. ನಾವೆಲ್ಲರನ್ನು ಕೂಡ ಕ್ಷರ ಪುರುಷರು ಅಂತ ಕರೀತಾರೆ. ಇವನು ಆದ್ಯ ಪುರುಷ. ಆ ಲಕ್ಷ್ಮೀದೇವಿಗಿಂತಲೂ ಆದ್ಯನಾದಂಥ ಮೊದಲಿದ್ದಂಥ ಪುರುಷ. ಇವನು ಮೊದಲಿದ್ದು ಆಮೇಲೆ ಲಕ್ಷ್ಮೀದೇವಿಯನ್ನು ಕೂಡ ಒಂದು ವಿಧಾನದಿಂದ ಹುಟ್ಟಿಸಿ ಅವಳಿಗಿಂತ ಮೇಲೆ ಪ್ರಕೃತಿಗಿಂತಲೂ ಪರನಾಗಿ ಇವನಿದ್ದಾನೆ. ಅವಳನ್ನು ಹುಟ್ಟಿಸಿರುವುದರಿಂದ ಇವನು ಪ್ರಕೃತಿಗಿಂತಲೂ ಪರನಾಗಿದ್ದಾನೆ. ಪೂರ್ಣತ್ವಾತ್ ಪುರುಷ ಸ್ಮೃತಃ ತಸ್ಯಾಸ್ತು ಪುರುಷ ಪೂರ್ಣ ಅಂತ ಹೀಗೆ ಕಾಟಕೋಪನಿಷತ್ತಿನಲ್ಲಿ ಬಂದಿರುವಂತೆ ಈ ಇಂದ್ರಿಯೇಭ್ಯ ಪರಾಹ್ಯರ್ಥಾ, ಇಂದ್ರಿಯಕ್ಕಿಂತ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ಶ್ರೇಷ್ಠರು, ಅವಳಿಗಿಂತ ಅರ್ಥಾಭಿಮಾನಿ ದೇವತೆಗಳಿಗಿಂತ ಮನೋಭಿಮಾನಿ ದೇವತೆಗಳು ಶ್ರೇಷ್ಠರು. ಮನಸ್ಸಸ್ತು ಪರಾ ಬುದ್ಧಿ, ಬುದ್ಧಿಯ ಅಭಿಮಾನಿಯಾದ ಸರಸ್ವತಿಗಿಂತ ಈ ಚತುರ್ಮುಖ ಬ್ರಹ್ಮ ಅವನ ಮಹತ್ತತ್ವದ ಅಭಿಮಾನಿ ಅವನು ಶ್ರೇಷ್ಠ. ಇಂದ್ರಿಯಾಭಿಮಾನಿ ದೇವತೆಗಳು ಅಂದರೆ ಇಂದ್ರಿಯ ಮೊದಲಾದವರು, ಇಂದ್ರ ಮೊದಲಾದವರು, ದೇವೇಂದ್ರ ಮೊದಲಾದವರು. ಅವರಿಗಿಂತ ಅರ್ಥಾಭಿಮಾನಿ ದೇವತೆಗಳಾದಂಥ ಪಾರ್ವತಿ, ಸುಪರ್ಣಿ ಮತ್ತು ವಾರುಣಿ ಈ ಮೂವರು ಶ್ರೇಷ್ಠರು. ಅವರಿಗಿಂತ ಗರುಡ ಶೇಷರುದ್ರವರು ಮನೋಭಿಮಾನಿಗಳು ಶ್ರೇಷ್ಠರು. ಅವರಿಗಿಂತ ಬುದ್ಧಿಯಾಭಿಮಾನಿಯಾದಂಥ ಸರಸ್ವತಿ ಶ್ರೇಷ್ಠಳು. ಅವಳಿಗಿಂತ ಮಹತ್ತತ್ವದ ಅಭಿಮಾನಿಯಾದಂಥ ಚತುರ್ಮುಖ ಶ್ರೇಷ್ಠ. ತಥೋ ಅರ್ಥೇಭ್ಯಶ್ಚ ಪರಮನಃ ಮನಸ್ಸಸ್ತು ಪರಾ ಬುದ್ಧಿ, ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಮ ಅವ್ಯಕ್ತಂ. ಮಹತ್ತತ್ವಕ್ಕಿಂತಲೂ ಅವ್ಯಕ್ತ ತತ್ವ ಅಂತನ್ನೋದು ಬಹಳ ಶ್ರೇಷ್ಠವಾದದ್ದು. ಅವ್ಯಕ್ತಾತ್ ಪುರುಷ ಪರಃ, ಅವ್ಯಕ್ತಕ್ಕಿಂತಲೂ ಪುರುಷ ಶ್ರೇಷ್ಠ ಅಂತ ಕಾಟಕೋಪನಿಷತ್ತಿನಲ್ಲಿದೆ. ಅದರ ಭಾಷೆ ಬರೆಯುವಾಗ ತಥೋ ವ್ಯಕ್ತಾಭಿಧಾನಮ, ಮಹತ್ತತ್ವದ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮನಿಗಿಂತ ಅವ್ಯಕ್ತ ತತ್ವದ ಅಭಿಮಾನಿಯಾದ ಲಕ್ಷ್ಮೀದೇವಿ ಶ್ರೇಷ್ಠಳು. ಅವಳಿಗಿಂತ ತಸ್ಯಾಸ್ತು ಪುರುಷ ಪೂರ್ಣ ಪೂರ್ಣತ್ವ ನೈವ ತತ್ಸಮಃ. ಅವಳಿಗಿಂತಲೂ ಪುರುಷ ಶಬ್ದವಾಚ್ಯನಾದ ಭಗವಂತ ಶ್ರೇಷ್ಠ. ಯಾಕೆಂದರೆ ಅವನು ಪೂರ್ಣನಾದ್ದರಿಂದ ಪುರುಷ ಅಂತ ಕರೆಸ್ಕೊಂಡಿದ್ದಾನೆ. ಲಕ್ಷ್ಮೀದೇವಿ ಭಗವಂತನಿಗೆ ಹೋಲಿಸಿದರೆ ಅಪೂರ್ಣಳೆ. ಅದರಿಂದ ಅಪೂರ್ಣತ್ವ ಅನ್ನುವ ನಾಶ ಅವಳಿಗೂ ಕೂಡ ಇದ್ದೇ ಇದೆ. ಪೂರ್ಣತ್ವ ಇರುವುದು ಸಕಲ ವಿಧವಾದಂಥ ಪೂರ್ಣತ್ವ, ಸಕಲ ವಿಧವಾದಂಥ ನಾಶರಹಿತತೆ ಇದು ಇರುವುದು ಭಗವಂತನಲ್ಲಿ ಮಾತ್ರ. ಅದಕ್ಕೆ ಅವನು ಆದ್ಯ ಪುರುಷ. ಲಕ್ಷ್ಮೀದೇವಿಗಿಂತಲೂ ಮುಂಚೆ ಇದ್ದ ಪುರುಷ. ಅವನಿದ್ದು ಲಕ್ಷ್ಮೀದೇವಿಗೂ ಕೂಡ ಒಂದು ರೀತಿಯಾದ ಉತ್ಪತ್ತಿಯನ್ನು ಸೃಷ್ಟಿಸಬೇಕೆಂಬ ಬಯಕೆಯನ್ನು ಅವಳಲ್ಲಿ ಹುಟ್ಟಿಸುವುದರಿಂದ ಅವನು ಆದ್ಯ ಪುರುಷ. ಈಶ್ವರ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳಿರುವಂತೆ ಈಶೇಭ್ಯೋ ಬ್ರಹ್ಮರುದ್ರಶ್ರೀ ಶೇಷಾದಿಭ್ಯೋ ಯಥೋ ಭವಾನ್ ವರೋಥ ಈಶ್ವರಾಖ್ಯಾತೆ. ನಿನಗೆ ಈಶ್ವರ ಅಂತ ಹೆಸರಿದೆ. ಯಾಕೆ ಈಶ್ವರ ಅಂತ ಹೆಸರಿದೆ ಅಂದರೆ ಈಶರು ಅಂದರೆ ಶ್ರೇಷ್ಠರಾದವರು. ಅಂಥ ಲಕ್ಷ್ಮೀದೇವಿ, ಬ್ರಹ್ಮ, ರುದ್ರ ಮೊದಲಾದವರೆಲ್ಲರಿಗಿಂತಲೂ ನೀನು ವರ, ಶ್ರೇಷ್ಠನಾದವನು. ಹೀಗೆ ಈಶ ವರ 4 ಅಕ್ಷರದ ಶಬ್ದ ಅದು ಮೂಲತಃ ಈಶವರ ಅಂಥೇಳಿ. ಈಶೇಭ್ಯೋ ವರಹ ಈಶವರಹ. ಆದರೆ ಅದು 4 ಅಕ್ಷರ ಇದ್ದದ್ದು 3 ಅಕ್ಷರದ ಶಬ್ದವಾಗಿ ಪರಿಣಮಿಸಿದೆ. ಆದ್ದರಿಂದ ಈಶ್ವರ ಅಂತ ಅದು ಆಗಿಬಿಟ್ಟಿದೆ. ಹೀಗೆ ಭಗವಂತ ಈಶ್ವರ ಅಂತ ಕರೆಸ್ಕೊಂಡಿದ್ದಾನೆ. ಅವನು ಪ್ರಕೃತಿಯೇ ಪರನೂ ಕೂಡ ಆಗಿದ್ದಾನೆ. ಪ್ರಕೃತಿ ಅಂದರೆ ಈ ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿಗಿಂತ ಶ್ರೇಷ್ಠ ಅಂತ ಒಂದರ್ಥ. ಆ ಪ್ರಕೃತಿಯ ಹಿಡಿತಕ್ಕೆ ಯಾವತ್ತೂ ಕೂಡ ಸಿಲುಕದವನು ಅಂತನೂ ಕೂಡ ಮತ್ತೊಂದರ್ಥ. ಅಲಕ್ಷ್ಯಂ ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ. ಅವನು ಒಳಗೆ ಹೊರಗೆ ಎಲ್ಲ ಕಡೆನೂ ಇದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಮಹಾನಾರಾಯಣ ಉಪನಿಷತ್ತು ಹೇಳುವಂತೆ
ಎಲ್ಲರ ಒಳಗೂ ಹೊರಗೂ ಅವನು ಇದ್ದೇ ಇದ್ದಾನೆ. ಧ್ರುವಂ ಸ್ಥಿರನಾಗೇ ಇದ್ದಾನೆ. ಆದರೆ ಅಲಕ್ಷ್ಯಂ ಸರ್ವಭಾವಾನ, ಇಷ್ಟಾದರೂ ಕೂಡ ನಮ್ಮ ಜೊತೆಗೇ ಇರುವಂತಹ ಭಗವಂತನನ್ನು ನಮಗೆ ತಿಳ್ಕೊಳ್ಳಿಕ್ಕಾಗಲಿಲ್ಲ. ಭಾವರು ಅಂದರೆ ಸರ್ವಭಾವರು ಅಂದರೆ ಎಲ್ಲ ಜೀವರು. ಆ ಜೀವರಿಗೆ ಈತ ಅಲಕ್ಷ್ಯ, ಅವನನ್ನು ತಿಳಿಯುವುದಾಗುವುದಿಲ್ಲ. ಲಕ್ಷಣಯ ವೃತ್ಯಾಪಿ ಜ್ಞಾತುಮಶಕ್ಯಂ ಅಂತ ಬರೀತಾರೆ ವಿಜಯಧ್ವಜರು. ಶಕ್ತಿ ವೃತ್ತಿಯಿಂದ, ಶಬ್ದಗಳಿಗೊಂದು ಶಕ್ತಿ ವೃತ್ತಿ ಅಂತ ಇರ್ತದೆ. ಆ ಶಬ್ದಗಳಿಗೆ ಸಹಜವಾಗಿ ನೈಸರ್ಗಿಕವಾಗಿರುವಂಥ ಒಂದು ಶಕ್ತಿ. ಅಂಥ ಶಬ್ದಗಳಿಂದಲೂ ಇವನನ್ನು ಪೂರ್ಣವಾಗಿ ನಾವು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಶಬ್ದದ ನೈಸರ್ಗಿಕ ಶಕ್ತಿಯನ್ನು ಬಿಟ್ಟು ಕೆಲವು ಬಾರಿ ಲಕ್ಷಣ ಮಾಡಬೇಕಾಗ್ತದೆ. ಆ ಲಕ್ಷಣಾವೃತ್ತಿಯಿಂದಲೂ ಭಗವಂತನನ್ನು ಪೂರ್ಣವಾಗಿ ತಿಳಿಯುವುದು ಸಾಧ್ಯ ಇಲ್ಲ ಅಂತ ಅಭಿಪ್ರಾಯ. ಸಿಂಹ ಅಂತಂದರೆ, ಸಿಂಹ ಎಂಬ ಶಬ್ದಕ್ಕೆ ಕಾಡಿನಲ್ಲಿರುವ ಸಿಂಹವನ್ನು, ವನರಾಜನನ್ನು ಹೇಳುವಂಥ ಶಕ್ತಿ ಸ್ವಾಭಾವಿಕವಾಗಿದೆ. ಅದು ಶಕ್ತಿ ವೃತ್ತಿಯಿಂದ ಲಭ್ಯವಾದ ಅರ್ಥ. ಅದನ್ನೇ ವೃತ್ತಿ ಅಂತ ಹೀಗೆ ತಿಳ್ಕೋಬಹುದು. ಈ ಕೆಲವೊಂದು ಬಾರಿ ಈ ಹುಡುಗ ಸಿಂಹನಂತೆ, ಈ ವೀರಸಿಂಹ ಇವನು ಅಂತ ಹೀಗೆಲ್ಲ ಪ್ರಯೋಗ ಮಾಡಿದರೆ ಸಿಂಹದಕ್ಕೆ ಸದೃಶ ಅಂತ ಇಷ್ಟೇ ಅರ್ಥ ಆಗ್ತದೆ. ಆ ವ್ಯಕ್ತಿಯೇ ಸಿಂಹ ಅಲ್ಲ, ಸಿಂಹಕ್ಕೆ ಸದೃಶ ಅಂತ ಅರ್ಥ ಆಗ್ತದೆ. ಅದು ಲಕ್ಷಣ. ನೀವು ಲಕ್ಷಣನೇ ಮಾಡಿ, ಶಕ್ತಿಯನ್ನೇ ಬಳಸ್ಕೊಳ್ರಿ, ಅಥವಾ ಲಕ್ಷಣವನ್ನೇ ಬಳಸ್ಕೊಳ್ಳಿ, ಆ ಭಗವಂತನನ್ನು ಪೂರ್ಣವಾಗಿ ಅರಿಯುವುದು ಸಾಧ್ಯ ಆಗುವುದೇ ಇಲ್ಲ ಅಂತ ಅದರ ತಾತ್ಪರ್ಯ. ಭೂತ ಪ್ರಳಯೇಪಿ ಧ್ರುವಂ ನಿತ್ಯಂ ಅವಿನಾಶಿನಂ, ಎಲ್ಲ ಜಗತ್ತಿಗೂ ಪ್ರಳಯ ಆದರೂ ಅವನು ಮಾತ್ರ ಧ್ರುವನಾಗಿ ಸ್ಥಿರನಾಗಿರ್ತಾನೆ ಅಂತ ಅದರ ತಾತ್ಪರ್ಯ. ಅಲಕ್ಷ್ಯಂ ಅಂತನ್ನೋದಕ್ಕೆ ಅವನನ್ನು ನಾವು ತಿಳಿಯುವುದಾಗುವುದಿಲ್ಲ ಅಂತ ಒಂದು ಅರ್ಥ, ಅವನ ಕುರಿತು ಯಾವುದೇ ಲಕ್ಷಣವನ್ನು ಹೇಳಲಿಕ್ಕಾಗೋದಿಲ್ಲ ಅಂತ ಇನ್ನೊಂದು ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು. ಯಾವುದಾದ್ರೂ ನಮಗೆ ತರ್ಕಶಾಸ್ತ್ರ, ವೇದಾಂತಶಾಸ್ತ್ರದ ಪ್ರಾರಂಭಿಕ ಭಾಗ ಇದನ್ನೆಲ್ಲ ನೋಡಿದವ್ರಿಗೆ ಗೊತ್ತಿರ್ತದೆ. ಯಾರು ಶಾಸ್ತ್ರಾಧ್ಯಯನ ಮಾಡಿದ್ದಾರೆ ಅವರು ವಸ್ತುವಿಗೆ ಲಕ್ಷಣವನ್ನು ಹೇಳುವ ಪ್ರಯತ್ನ ಮಾಡ್ತಾರೆ. ಲಕ್ಷಣಗಳ ಮೂಲಕ ವಸ್ತುವನ್ನು ತಿಳ್ಕೊಳ್ಬೇಕು. ಒಂದು ಗೋವು ಅಂದ್ರೇನು? ಗಂಗೆದೊಗಲು. ಆ ಗೋವಿನ ಕುತ್ತಿಗೆಯಲ್ಲಿ ನೇತಾಡ್ತಿರ್ತದೆ, ಅದನ್ನು ಗಂಗೆದೊಗಲು. ತಲೆಯ ಮೇಲೆ ಕೊಂಬು ಇತ್ಯಾದಿಗಳಿದ್ರೆ ಅದನ್ನು ಗೋವು ಅಂತ ಅನ್ಬೇಕು. ಒಂದು ಗಡಿಗೆ ಅಂದ್ರೇನು? ಕಂಬುಗ್ರೀವಾದಿ ಮತ್ತೊಂದು. ತಲೆ ಚಿಕ್ಕದಾಗಿರ್ತದೆ, ಅದರ ಕಂಠ, ಅದರ ಕೆಳಗಿನ ಭಾಗ ಮಾತ್ರ ದೊಡ್ಡದಾಗಿರ್ತದೆ ಅಂತ. ಹೀಗೆ ಶಂಖದಂತೆ ಒಂದು ಕಂಠ, ಹಾಗೆ ಪೃಥುಬುದ್ನ ದೊಡ್ಡದಾದಂಥ ಅದರ ಬೊಡ್ಡೆ ಹೀಗಿರ್ತದೆ. ಆದ್ದರಿಂದ ಅದು ಈ ಘಟದ ಲಕ್ಷಣ ಅಂತ ಹೀಗೊಂದು ಲಕ್ಷಣ ಹೇಳ್ತಾರೆ. ಪ್ರತಿಯೊಂದು ವಸ್ತುವಿಗೂ ಒಂದೊಂದು ಏನಾದರೂ ಲಕ್ಷಣ ಹೇಳ್ಬೋದು ನಾವು. ಆದರೆ ಅಲಕ್ಷ್ಯಂ ಸರ್ವಭಾವಾನ, ಎಲ್ಲ ಜೀವರು ಪ್ರಯತ್ನಪಟ್ಟರೂ ಕೂಡ ಈ ಭಗವಂತನಿಗೆ ಅವರ ಲಕ್ಷಣವನ್ನು ಹೇಳಲಿಕ್ಕಾಗೋದಿಲ್ಲ. ಲಕ್ಷಣವನ್ನು ಹೇಳಲಿಕ್ಕಾಗೋದಿಲ್ಲ, ಅದರಿಂದ ಅವನ ಲಕ್ಷ್ಯವೂ ಕೂಡ ಅಲ್ಲ ಅಂತ ಅದರ ತಾತ್ಪರ್ಯ. ಅರ್ಥಾತ್ ಬ್ರಹ್ಮನಿಗೆ ನಾವು ಯಾವುದೇ ಲಕ್ಷಣವನ್ನು ಹೇಳಿದರೂ ಕೂಡ ಆ ಲಕ್ಷಣಗಳೆಲ್ಲವೂ ಆತನನ್ನು ಪೂರ್ಣವಾಗಿ ವರ್ಣನೆ ಮಾಡೋದೇ ಇಲ್ಲ. ಜಗಜ್ಜನ್ಮಾದಿ ಕರ್ತೃತ್ವ ಅಂತಂದ್ರೆ ಆತನ ಲಕ್ಷಣ. ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಆವೃತ್ತಿ, ಬಂಧ, ಮೋಕ್ಷ ಇತ್ಯಾದಿಗಳನ್ನು ಜಗತ್ತಿಗೆ ಯಾರು ಕೊಡ್ತಾರೋ ಅವನೇ ಬ್ರಹ್ಮ ಅಂತ ಬ್ರಹ್ಮನ ಒಂದು ಲಕ್ಷಣ ಅದು. ಆದರೆ ಆ ಲಕ್ಷಣವನ್ನು ಕೂಡ ಹೇಳಿದರೂ ಬ್ರಹ್ಮನನ್ನು ಪೂರ್ಣವಾಗಿ ಹೇಳಿದಂತೆ ಅಲ್ಲ. ಆದ್ದರಿಂದ ಅವನು ಅದಕ್ಕೆ ಅಲಕ್ಷ್ಯ ಅಂತ ಇನ್ನೊಂದು ಅರ್ಥವನ್ನು ಕೂಡ ನಾವು ತಿಳಿಯಬಹುದು. ಇದು ಹೀಗೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಹೇಳಿದಂತಹ ಅರ್ಥಗಳನ್ನು ಹೇಳಿದ್ದೇನೆ. ಇಲ್ಲಿ ಉಳಿದ ವ್ಯಾಖ್ಯಾನಕಾರರು ಹೇಳಿದಂಥ ಅರ್ಥಗಳೆಲ್ಲವನ್ನೂ ಕೂಡ ನೋಡಬೇಕಾದ ಅಗತ್ಯ ಏನಿಲ್ಲ. ಅವರೇನು ಹೆಚ್ಚಿನ ಅರ್ಥಗಳನ್ನು ಹೇಳಿಲ್ಲ. ಈ ಮಹಾನಾರಾಯಣ ಉಪನಿಷತ್ತನ್ನೇ ಉದ್ಧರಿಸಿದ್ದಾರೆ ಅನೇಕ ವ್ಯಾಖ್ಯಾನಕಾರರು. ಅಂತರ್ಬಹಿಶ್ಚ ತತ್ಸರ್ವಂ, ಒಳಗೂ ಹೊರಗೂ ಅವನೇ ಇದ್ದಾನೆ ಅಂತ ಹೀಗೆ ಅದನ್ನೇ ಉದ್ಧರಿಸಿದ್ದಾರೆ. ಪ್ರಕೃತಿಗಿಂತಲೂ ಪರನಾಗಿದ್ದಾನೆ, ಪ್ರಕೃತಿಯಂತೆ ಅವನು ಕಾಣಲ್ಪಡುವವನಲ್ಲ, ಪ್ರಕೃತಿಯಿಂದಲೂ ದೂರನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಆ ಮೊದಲನೇ ಶ್ಲೋಕದ ವ್ಯಾಖ್ಯಾನ ನಾವು ನೋಡಿದ್ದಾಯಿತು. ಇನ್ನು ಮುಂದೆ ಅದರ ನಂತರ ಬರುವಂಥ ಶ್ಲೋಕ, ಮಾಯಾ ಯವನಿಕಾಚ್ಛನ್ನೋ ಮಯಾ ಧೋಕ್ಷಡ ಮರ್ತ್ಯಯ ನಲಕ್ಷಸೆ ಮೂಢದೃಶ ನಟೋ ನಾಟ್ಯಚರೋ ಯಥ. ನಾಟ್ಯಚರ ಅಂತ ಕೆಲವು ಕಡೆ ಪಾಠ ಇದೆ, ನಾಟ್ಯಧರ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ನಾಟ್ಯಚರ ಅಂತನ್ನೋದನ್ನೇ ವಿಜಯಧ್ವಜರು ಮೊದಲಾದವರು ಪರಿಗ್ರಹಿಸಿದಂತೆ ಕಾಣಿಸ್ತದೆ.
ಕುಂತಿ ಹೇಳ್ತಾಳೆ, ನನಗೆ ನಿನ್ನನ್ನು ತಿಳಿಯುವುದಾಗುವುದಿಲ್ಲ. ಯಾಕೆ? ನೀನು ಮಾಯಾ ಯವನಿಕಾಚ್ಛನ್ನ, ನನಗೂ ನಿನಗೂ ಮಧ್ಯೆ ಒಂದು ಪರದೆ ಇದೆ. ಆ ಮಾಯೆ ಎಂಬ ಪರದೆ ಇರುವುದರಿಂದ ನಿನ್ನನ್ನು ಪೂರ್ಣವಾಗಿ ಅರಿಯುವುದಾಗುವುದಿಲ್ಲ ನನಗೆ. ಮತ್ತು ನೀನು ಮೂಲತಃ ಅಧೋಕ್ಷಜ. ಅಕ್ಷ ಅಂದರೆ ಇಂದ್ರಿಯ. ಆ ಇಂದ್ರಿಯಗಳಿಂದ ಹುಟ್ಟುವ ಜ್ಞಾನವನ್ನು ನೀನು ಯಾವತ್ತು ಕೆಳಗೆ ತಳ್ಳಿಬಿಟ್ಟಿದ್ದಿ. ಆ ಇಂದ್ರಿಯಗಳಿಂದ ಹುಟ್ಟುವ ಜ್ಞಾನವನ್ನು ಮೆಟ್ಟಿ ನಿಂತಿದ್ದಿ ನೀನು. ಹೀಗೆ ನೀನು ಅಧೋಕ್ಷಜ. ನಾನು ಮರ್ತ್ಯಳು. ನನಗಿರುವಂಥದ್ದು ಮನಸ್ಸು, ನನ್ನ ಕಣ್ಣು ಇತ್ಯಾದಿ ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು, ಇದೆಲ್ಲವೂ ಕೂಡ ಪ್ರಾಕೃತವೇ ನನಗಿರೋದೀಗ. ಪ್ರಾಕೃತವಾದ ಗೋಲಕಗಳಿಂದ ನನ್ನ ಮೂಲ ಸ್ವರೂಪದ ಇಂದ್ರಿಯಗಳೆಲ್ಲ ಗುಪ್ತಾಗಿ ಹೋಗಿವೆ, ಚೆನ್ನಾಗಿ ಹೋಗಿವೆ. ನನ್ನ ಜೀವಸ್ವರೂಪದಲ್ಲೇ, ಕುಂತಿಗೆ ಮಾತ್ರ ಅಲ್ಲ ನಮಗೆಲ್ಲರಿಗೂ ಕೂಡ ಜೀವಸ್ವರೂಪದಲ್ಲೇ ಮನಸ್ಸಿದೆ ಮತ್ತು ಇಂದ್ರಿಯಗಳಿವೆ, ಅವೆಲ್ಲವೂ ಹೌದು. ಆದರೆ ಅವುಗಳಿಗೆ ಹೊರಗಿರುವಂತಹ ಗೋಲಕಗಳು, ನಾವೀಗ ಮನುಷ್ಯ ದೇಹವನ್ನು ಧರಿಸಿರುವುದರಿಂದ ಆ ಗೋಲಕಗಳು ಒಳಗಿರುವ ಇಂದ್ರಿಯಗಳನ್ನು ಮುಚ್ಚಿ ಹಾಕಿವೆ. ಅವುಗಳಿಗೆ ಭಗವಂತನನ್ನು ತಿಳಿಯುವ ಶಕ್ತಿ ಇಲ್ಲದಂತಾಗಿದೆ. ನಲಕ್ಷಸೆ ಮೂಢದೃಶ, ನಾನು ಮೂಢಳು ಅಂತ ಹೇಳ್ಕೊತಾ ಇದ್ದಾಳೆ. ಅದು ಹೇಗೆಂದರೆ, ನಟೋ ನಾಟ್ಯಚರೋ ಯಥಾ. ಒಬ್ಬ ನಟ ಇದ್ದಾನೆ, ರಂಗಮಂದಿರದ ಮೇಲೆ ನಟಿಸ್ತಾ ಇದ್ದಾನೆ, ಅವನು ನಾಟ್ಯಚರ. ನಾಟ್ಯಚರ ಅಂದರೆ ನಾಟ್ಯಕ್ಕೆ ಬೇಕಾದಂಥ ಭೂಷಣ ಇತ್ಯಾದಿಗಳನ್ನು ಧರಿಸಿ ಅದಕ್ಕೆ ಬೇಕಾದ ಆಂಗಿಕ ಅಭಿನಯಗಳನ್ನೆಲ್ಲ ಪ್ರದರ್ಶಿಸ್ತಾ ನಾಟ್ಯ ಮಾಡ್ತಾ ಇದ್ದಾನೆ. ಅವನನ್ನು ಅರ್ಥ ಮಾಡಿಕೊಳ್ಳುವುದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೀಗಾಗೋದಿಲ್ವೋ ಹಾಗೆ ನನಗೂ ಆಗುವುದಿಲ್ಲ ಅಂತ ಅವಳ ತಾತ್ಪರ್ಯ. ಈ ಅಧೋಕ್ಷಜ ಅನ್ನೋದಕ್ಕೆ ವಿಜಯಧ್ವಜರು ಬರೆಯುವ ಅರ್ಥ ವಶೀಕೃತೇಂದ್ರಿಯ. ನೀನು ಈ ಇಂದ್ರಿಯಗಳನ್ನೆಲ್ಲವನ್ನು ಕೂಡ ಹತೋಟಿಯಲ್ಲಿ ಇಟ್ಟುಕೊಂಡವನು ಅಂತ ಅದರ ಅರ್ಥ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಅರ್ಥ ಬರೆದಿದ್ದಾರೆ. ವಿಜಯಧ್ವಜರು ಬರೆದಿರುವ ಅರ್ಥ ಇದು, ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಂಥವನು ಅಂತ ಅದರ ಅರ್ಥ. ಈ ಮಾಯಾ ಯವನಿಕಾ ಛನ್ನ ಅಂದರೆ ಆವೃತನಾದವನು, ಮುಚ್ಚಲ್ಪಟ್ಟವನು. ಯಾವುದರಿಂದ? ಯವನಿಕ ಅಂದರೆ ಪರದೆ. ಯಾವುದದು ಪರದೆ? ಮಾಯೆ ಎನ್ನುವುದೇ ಒಂದು ಪರದೆ. ಆ ಮಾಯೆ ಎಂಬ ಪರದೆಯಿಂದ ನೀನು ಮುಚ್ಚಲ್ಪಟ್ಟಿದ್ದೆ. ಅದನ್ನು ವಿಜಯಧ್ವಜರು ಬರೀತಾರೆ, ಜೀವ ಸ್ವಗುಣಾಚ್ಛಾದಿಕ ಪರಮಾಚ್ಛಾದಿಕ ಉಭಯ ವಿಧ ಮಾಯಾಖ್ಯ ತಿರಸ್ಕರಣ್ಯ ಛನ್ನಃ. 2 ಪರದೆಗಳಿವೆ. ಶಾಸ್ತ್ರದಲ್ಲಿ ಬಂದಿದೆ, ಭಾಗವತ ತಾತ್ಪರ್ಯದಲ್ಲೇ ಮುಂದೆ ಬರೋದಿದೆ. ಅದನ್ನು ನಾವು ಮುಂದೆ ನೋಡೋರಿದ್ದೀವಿ. ಸ್ವರೂಪಾಚ್ಛಾದಿಕಾತ್ವಿಕ ಪರಮಾಚ್ಛಾದಿಕ ಪರ ಅಂತ ಹೀಗೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಈ ಜೀವ ಅವನು ಕೂಡ ಭಗವಂತನಂತೆ ಜ್ಞಾನ, ಆನಂದ ಮೊದಲಾದ ಗುಣಗಳನ್ನು ಹೊಂದಿದವನೇ. ಆದರೆ ಆ ಗುಣಗಳನ್ನು ಅವನು ತನಗೇ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೇ ಇರುವ ಪರಿಸ್ಥಿತಿಯಲ್ಲಿ ಇವತ್ತಿದ್ದಾನೆ. ಅವನ ಸ್ವಂತದ ಗುಣಗಳನ್ನು ಕೂಡ ಆ ಜೀವಾಚ್ಛಾದಕ ಅವಿದ್ಯ ಅಥವಾ ಪರದೆ ಅಂತ ಅನ್ನೋದು ಮುಚ್ಚಾಕಿದೆ. ಆದ್ದರಿಂದ ಅವನಿಗೆ ತಾನು ಯಾರು, ತನ್ನ ಕರ್ತವ್ಯ ಏನು ಅನ್ನುವುದು ಅವನು ಯಾವುದು ಕೂಡ ತಿಳಿಯದಂತಾಗಿದೆ. ಇದು ಜೀವ ಸ್ವಗುಣಾಚ್ಛಾದಿಕವಾದಂಥ ಒಂದು ಪರದೆ. ತಿರಸ್ಕರಿಣಿ ಅಂದರೆ ಪರದೆ ಸಂಸ್ಕೃತದಲ್ಲಿ. ಮತ್ತು ಭಗವಂತನನ್ನು ಆಚ್ಛಾದಿಸಿರುವಂಥ ಇನ್ನೊಂದು ಪರದೆ ಇದೆ. ಆ ಪರದೆಯನ್ನು ಪರಮಾಚ್ಛಾದಿಕ ಅಂತ ಕರೀತಾರೆ. ಭಗವಂತನನ್ನು ಅದು ಮುಚ್ಚಿದೆ, ಅದರಿಂದಲೂ ನಾವು ಭಗವಂತ ಕಾಣಿಸ್ತಾ ಇಲ್ಲ. ನಮಗಿರುವಂಥ ವಿಘ್ನಗಳು ಎಷ್ಟು, ಅದನ್ನು ನಾವು ಇದನ್ನು ಗಮನಿಸಬೇಕು. ನಮ್ಮನ್ನೂ ಮುಚ್ಚಾಕಿದೆ ಒಂದು ಪರದೆ, ಭಗವಂತನನ್ನು ಮುಚ್ಚಾಕಿದೆ. ಅನಾದಿ ಕಾಲದಿಂದ ಇಂಥ ಒಂದು ಪರದೆಯ ಆವರಣದಲ್ಲೇ ನಾವು ಇದ್ದು ಬಿಟ್ಟಿದ್ದೀವಿ. ಹಾಗಿರುವುದರಿಂದ ನಮಗೆ ಭಗವಂತನನ್ನು ನೋಡುವುದಾಗ್ತಾ ಇಲ್ಲ. ಅಥಾನ್ಯ ಪ್ರಕೃತಿ ದುಷ್ಟೇ ಋಷು ಪ್ರಾತಿಸ್ಪಿಕಂ ಸ್ಥಿತೆ ಸ್ವಗುಣಾಚ್ಛಾದಿಕಾತ್ವಿಕ ಪರಮಾಚ್ಛಾದಿಕ ಪರ. ಶ್ರೀ ಪರ ಪ್ರಕೃತಿ ಪ್ರೋಕ್ತ ಬ್ರಹ್ಮಾಣಿ ತ್ವರಾತತಃ. ಇಲ್ಲಿ ಪ್ರಕೃತೇ ಪರಂ ಅಂತೆಲ್ಲ ಬಂತಲ್ಲ. ಪ್ರಕೃತಿ ಅಂದರೆ ನಾವೇನನ್ನು ತಿಳ್ಕೊಳ್ಬೇಕು? ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ, ಅವಳು ಪರಾ ಪ್ರಕೃತಿ. ಮತ್ತು ಸರಸ್ವತಿ ಭಾರತೀಯರಿಬ್ಬರು ಕೂಡ ಅವಳಿಗಿಂತ ಕೆಳಗಿರುವಂಥ ಪ್ರಕೃತಿಗಳು. ಶಚಿ, ಪಾರ್ವತಿ ಮೊದಲಾದವರು ಇನ್ನೂ ಕೆಳಗಿರುವಂಥ ಪ್ರಕೃತಿಗಳು. ಹೀಗೆ ಎಲ್ಲ ಪ್ರಕೃತಿಗಳಿಗಿಂತಲೂ ಆತ
ಭಿನ್ನನಾದವನು, ಅವರನ್ನು ಮೀರಿನಿದ್ದವನು ಅಂತ ಹಿಂದಿನ ಶ್ಲೋಕದಲ್ಲಿ. ಸ್ವಗುಣಾಚ್ಛಾದಿಕಾಂ ಹತ್ವ ಪರಮಾಚ್ಛಾದಿಕಾಂ ಪರಃ ವ್ಯಾಘುಟ್ಯ ಮೋಕ್ಷ ಪದವೀಂ ದದಾತಿ ಪುರುಷೋತ್ತಮ. ಇದು ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಬರೋದು. ಸ್ವಗುಣಾಚ್ಛಾದಿಕ, ನಮಗೆ ನಮ್ಮನ್ನು ನೋಡ್ಲಿಕ್ಕಾಗದೇ ಇರುವಂತೆ ಮುಚ್ಚಿ ಹಾಕಿರುವಂಥ ಪರದೆ ಇದೆಯಲ್ಲ, ಇದನ್ನು ಆ ಭಗವಂತ ಪೂರ್ಣವಾಗಿ ಹರಿದು ಬಿಸಾಕ್ತಾನೆ, ತರಿದು ಬಿಸಾಕ್ತಾನೆ. ಆವಾಗ ನಾವು ಆ ಪರದೆಯಿಂದ ಹೊರಗೆ, ಪೊರೆಯಿಂದ ಹೊರಗೆ ಬಂದಿರುವಂಥ ಹಾವಿನಂತೆ ನಮ್ಮೆಲ್ಲ ಶಕ್ತಿಯನ್ನು ಮತ್ತೆ ಗಳಿಸಿಕೊಂಡು ನಾವು ಏನು ಅಂದರೆ ನಮ್ಮ ಸ್ವರೂಪ ಏನು ಅಂತ ನೋಡುವ ಶಕ್ತಿಯನ್ನು ಪಡಿತೀವಿ. ಹೀಗೆ ಸ್ವಗುಣಾಚ್ಛಾದಿಕ ಮಹತ್ವ. ಮುಂದೆ ಪರಮಾಚ್ಛಾದಿಕ, ಆ ಭಗವಂತನನ್ನು ಮುಚ್ಚಿ ಹಾಕುವಂಥ ಒಂದು ಪರದೆ ಇದೆಯಲ್ಲ, ಅದನ್ನು ವ್ಯಾಘುಟ್ಯ, ಸ್ವಲ್ಪ ಹಿಂಗೆ ಸರಿಸ್ತಾನೆ ಮಾತ್ರ. ಭಗವಂತನ ಆ ವ್ಯಾಪ್ತವಾದಂಥ ಸ್ವರೂಪವೇ ಬಹಳ ದೊಡ್ಡದು, ಸರ್ವವ್ಯಾಪ್ತ, ಸರ್ವಕರ್ತ, ಸರ್ವಶಕ್ತ ಅವನು. ಅಂಥ ಭಗವಂತನನ್ನು ಒಂದು ಪರಮಾಚ್ಛಾದಿಕ ಅನ್ನೋ ಪರದೆ ಅದು ಆವರಿಸಿಬಿಟ್ಟಿದೆ. ಅದನ್ನು ಪೂರ್ಣ ನಾಶಪಡಿಸುವುದಿಲ್ಲ ಅವನು. ಅದಕ್ಕೆ ಕಾರಣ ಏನು? ಈ ಅನಾದಿಯಾದಂಥ ಸಂಸಾರದಲ್ಲಿ, ಅನಾದಿಯೂ ಅನಂತವೂ ಆದಂಥ ಈ ಸಂಸಾರದಲ್ಲಿ ಈ ಹಿಂದೆ ಅನೇಕ ಜನ ಮುಕ್ತರಾಗಿದ್ದಾರೆ. ಅನೇಕ ಜನ ಸಂಸಾರಕ್ಕೆ ಬಂದಿದ್ದರು, ಅವರು ಮುಕ್ತರಾಗಿದ್ದಾರೆ. ಇನ್ನೂ ಅನೇಕ ಜನ ಸಂಸಾರಕ್ಕೆ ಈಗ ಬಂದಿದ್ದಾರೆ, ಅವರು ಮುಕ್ತರಾಗುವವರಿದ್ದಾರೆ. ಸಂಸಾರಕ್ಕೆ ಇನ್ನೂ ಅನೇಕ ಜನ ಮುಂದೆ ಬರಬೇಕಾಗಿದೆ, ಈಗ ಬಂದಿಲ್ಲ ಅವರು ಕೂಡ ಇನ್ನು ಮುಂದೆ ಮುಕ್ತರಾಗಬೇಕಾಗಿದೆ. ಇಂಥವರಲ್ಲಿ ಎಲ್ಲರಲ್ಲಿಯೂ ಕೂಡ ಅವರವರಿಗೆ ಪ್ರತ್ಯೇಕವಾಗಿರುವಂಥ ಒಂದು ಸ್ವಗುಣಾಚ್ಛಾದಿಕ ಪರದೆ ಏನಿದೆ ಅದನ್ನು ಈ ಭಗವಂತ ನಾಶಪಡಿಸ್ತಾನೆ. ಅವರವರಿಗೆ ಸಂಬಂಧಪಟ್ಟ ಪರದೆ ಹರಿದು ಹೋದರೆ ಏನು ತೊಂದರೆ ಇಲ್ಲ. ಆದರೆ ಭಗವಂತನನ್ನು ಆವರಿಸಿರುವಂಥ ಒಂದು ಪರದೆ ಏನಿದೆ, ಭಗವಂತನ ಇಚ್ಛೆ ಪ್ರಕಾರನೇ ಅದು ಅವನನ್ನು ಆವರಿಸಿದೆ, ಅದನ್ನು ಆತ ನಾಶಪಡಿಸುವುದಿಲ್ಲ. ಅದನ್ನೇ ನಾಶಪಡಿಸಿಬಿಟ್ರೆ ಎಲ್ಲ ಜೀವರಿಗೂ ಆತ ಪೂರ್ಣವಾಗಿ ಕಾಣುವಂತಾಗಬೇಕಾಗ್ತದೆ. ಹಾಗೆ ಕಾಣೋದಿಲ್ಲ ಅವನು. ಆದರೆ ಅದನ್ನು ವ್ಯಾಘುಟ್ಯ, ಸ್ವಲ್ಪ ದೂರ ಸರಿಸ್ತಾನೆ. ವ್ಯಾಘುಟ್ಯ ಮೋಕ್ಷ ಪದವಿ ದದಾತಿ ಪುರುಷೋತ್ತಮ. ನಮಗೆಲ್ಲಿಗೂ ಕೂಡ ಆವಾಗ ಮೋಕ್ಷ ಸಿಕ್ಕಂತಾಗ್ತದೆ. ಅದನ್ನೇ ಪುರುಷೋತ್ತಮ ಅಂತಲ್ಲಿ ಹೇಳಿದ್ದಾರೆ. ಇಲ್ಲಿಯೂ ಕೂಡ ಹಿಂದೆ ನಮಸ್ತೆ ಪುರುಷಂ ತ್ವಾದ್ಯಂ ಪ್ರಕೃತಿ ಪರಂ ಅಂತ ಹೀಗೆ ಪುರುಷೋತ್ತಮ ಅಂತಲೇ ಬಂತು. ಅವನು ಪುರುಷೋತ್ತಮ ಆದ್ದರಿಂದಲೇ ನಮ್ಮಂಥ ಎಲ್ಲ ಅಧಮ ಪುರುಷರನ್ನು ಸಂಸಾರದಲ್ಲಿ ಇಟ್ಟುಕೊಂಡು ನಿಯಂತ್ರಿಸಿದ್ದಾನೆ. ನಿಯಂತ್ರಿಸಿ ಅವನು ಹೀಗೆ ನಮಗೆ ಮುಕ್ತಿಯನ್ನು ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ನ ವಿಷ್ಣುಂ ಛಾದಯತ್ಯೇಷ ಅಜೇ ಅಪಿ ತೇ ಪ್ರೋಕ್ತೆ ಅನಂತಾಚ್ಛಾದಿನಿ ಹರೇ ಹೇ. ನ ವಿಷ್ಣುಂ ಛಾದಯತ್ಯೇಷ ತಜ್ಞಾನಂ ಛಾದಯತ್ ಪರಂ. ಭಗವಂತನನ್ನು ಮುಚ್ಚುವುದು ಅಂದರೆ ಭಗವಂತನಿಗೂ ನಮ್ಮಂತೆ ಅಜ್ಞಾನ ಬರುವಂತೆ ಮಾಡಿಬಿಡ್ತದೆ ಅಂತ ತಿಳ್ಕೋಬಾರ್ದು. ಭಗವಂತನ ಜ್ಞಾನ ನಮಗೆ ಬರದೇ ಇರುವಂತೆ ಅದು ನಿಲ್ಲಿಸ್ತದಷ್ಟೇ, ತಡೀತದಷ್ಟೇ ಅಂತ ಅದರ ತಾತ್ಪರ್ಯ. ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಬಂದಿರುವಂಥ ಒಂದು ಸಂಗತಿ ಅದು. ಹೀಗೆ ಎರಡು ಥರದ ಉಭಯ ವಿಧ ಮಾಯಾಖ್ಯ ತಿರಸ್ಕರಣ್ಯ. ಇವಕ್ಕೆ ಮಾಯೆ ಅಂತ ಅನ್ನೋದು. ಯಾಕೆಂದರೆ ನಮಗೆ ಅವು ಮಂಕು ಕವಿಸಿರುವುದರಿಂದ ಅವೇ ಮಾಯೆಗಳು. ಅಂಥ ಒಂದು ಪರದೆ ನಿನ್ನನ್ನೀಗ ಮುಚ್ಚಾಕಿದೆ. ಮೂಢದೃಕ್ ಅಂದರೆ ವಿಪರೀತ ಜ್ಞಾನ ಉಳ್ಳ ನನ್ನಂಥ ಒಬ್ಬಳು ಮನುಷ್ಯಳು. ನಾನು ನಿನ್ನನ್ನು ನೋಡ್ತಾ ಇದ್ರೂ ಕೂಡ ಹೇಗೆ ನಿನ್ನನ್ನು ಅರಿಯುವುದು ಸಾಧ್ಯ? ಯಥಾ ನಾಟ್ಯಚರ ನಟಃ ದೃಶ್ಯಮಾನೋಪಿ, ನಾವು ನೋಡ್ತಾ ಇರ್ತೇವೆ, ನೋಡಿದರೂ ಕೂಡ ನಮಗೆ ಪೂರ್ಣವಾಗಿ ಗೊತ್ತಾಗೋದಿಲ್ಲ. ನಾನು ಈ ಹಿಂದೆ ಅನೇಕ ಸರಿ ಹೇಳಿದ್ದೆ, ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ ಇತ್ಯಾದಿಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದರಲ್ಲಿ ನಮಗೂ ಒಂದು ಸ್ವಲ್ಪ ಪ್ರವೇಶ ಇರಬೇಕಾಗ್ತದೆ. ಒಂದು ಸ್ವಲ್ಪವಾದರೂ ಪ್ರವೇಶ ಇದ್ದರೆ ಅದು ಅರ್ಥ ಆಗ್ತದೆ. ಎಷ್ಟೆಷ್ಟು ಹೆಚ್ಚು ಪ್ರವೇಶ ಇದೆಯೋ ಅಷ್ಟಷ್ಟು ಹೆಚ್ಚು ಅರ್ಥ ಆಗ್ತದೆ, ಹೆಚ್ಚು ಅದನ್ನು ನೋಡಿ ಆನಂದ ಪಡುವಂತಾಗ್ತದೆ. ಏನೂ ಗೊತ್ತಿಲ್ಲದೆ ಇದ್ದವನಿಗೆ, ಶಾಸ್ತ್ರೀಯ ಸಂಗೀತ ಶಾಸ್ತ್ರೀಯ ನೃತ್ಯದ ಪರಿಚಯವೇ ಇಲ್ಲದೆ ಇದ್ದವನಿಗೆ, ಕೇವಲ ಶಾಸ್ತ್ರೀಯ ಸಂಗೀತ ಮತ್ತು ಶಾಸ್ತ್ರೀಯ ನೃತ್ಯ ಅಂತ ಮಾತ್ರ ಅಲ್ಲ, ಆಧುನಿಕ ಸಂಗೀತವಾದರೂ ಹಾಗೇನೆ, ಆಧುನಿಕ ನೃತ್ಯವಾದರೂ ಹಾಗೇನೆ, ಅದೇನೂ ಪರಿಚಯ ಇಲ್ಲದೆ ಹೋದರೆ ಅದು ಹೇಗೆ, ಯಾವ ತಾಳ, ಏನು ರಾಗ, ಅದರ ಹಿನ್ನೆಲೆ ಏನು, ಮುನ್ನೆಲೆ ಏನು, ಹಾಡುವ ಪದ್ಧತಿ ಏನು, ಅದರ ಪ್ರಕಾರಗಳೇನು, ಇದ್ಯಾವುದು ಗೊತ್ತಿಲ್ಲದೆ ಹೋದರೆ ಕೇಳುಗನಿಗೆ ಏನೂ ಅರ್ಥ ಆಗುವುದೇ ಇಲ್ಲ. ತದ್ ಅಂಗುಲ್ಯಾದ್ಯಭಿನಯ ಲಕ್ಷಿತ ಕಥಾ ವಿಶೇಷ ಅಜ್ಞಾನೇನ. ಆ ನಟ ರಂಗಮಂದಿರದ ಮೇಲೆ ನಿಂತ್ಕೊಂಡು ಅನೇಕ ಥರದ ಅಂಗುಲಿ ಮುದ್ರೆಗಳನ್ನು ತೋರಿಸ್ತಾ ಇರ್ತಾರೆ, ಬೆರಳುಗಳ ಸಂಚಲನ.
ಇದು ನಮಗೆ ಬೇರೆ ನಾವೀಗ ನಾಟಕಗಳು ಅಂದರೆ ನಾಟಕಗಳು ಅಥವಾ ನಾಟ್ಯಗಳು ಅಂದರೆ ಎರಡು ಥರದ್ದಿವೆ. ನಾವು ಕಾಳಿದಾಸಾದಿಗಳು ರಚನೆ ಮಾಡಿದ ನಾಟಕಗಳು ಇದನ್ನು ನಾವು ಆಡ್ಲಿಕ್ಕೆ ಹೊರಟಾಗ ಅಂಗುಲಿ ಚಲನೆ, ಬೆರಳುಗಳ ಚಲನೆ, ಅಂಗೈಯ ಚಲನೆ ಅಲ್ಲಿ ಬಹಳ ಇರೋದಿಲ್ಲ. ಆದರೆ ಈ ಭರತನ ನಾಟ್ಯ ಸೂತ್ರಗಳನ್ನು ಅವಲಂಬಿಸಿರುವಂತಹ ನಾಟ್ಯಗಳು, ಭರತನಾಟ್ಯ, ಕೂಚುಪುಡಿ, ಕಥಕ್ಕಳಿ ಇತ್ಯಾದಿ ಕಡೆಗಳಲ್ಲಿ, ವಿಶೇಷತಃ ಕಥಕ್ಕಳಿಯಲ್ಲಿ ಅಲ್ಲಲ್ಲಿ ಆ ಬೆರಳುಗಳ ಮುದ್ರೆಗೆ ಒಂದು ವಿಶೇಷ ಅರ್ಥ ಇರ್ತದೆ. ಆದ್ದರಿಂದ ಅದು ಯಾವುದೂ ಗೊತ್ತಿಲ್ಲದೆ ಹೋದರೆ ಅದೇನು ಅಂತಲೇ ನಮಗೆ ಅರ್ಥ ಆಗೋದಿಲ್ಲ. ನಾವು ನಮ್ಮ ಒಂದು ಫೀಲ್ಡ್ನಲ್ಲಿ ನಮಗೆ ಸಂಬಂಧಪಟ್ಟಂಥ ಒಂದು ಶಾಸ್ತ್ರದಲ್ಲಿ ವಿಶೇಷ ಪಾಂಡಿತ್ಯ ನಮಗಿರಬಹುದು. ಆದರೆ ಆ ಶಾಸ್ತ್ರದ ಪರಿಚಯ ಇಲ್ಲದೆ ಹೋದರೆ ಯಾಕೆ ಬೆರಳುಗಳನ್ನು ಹಾಗೆ ಮಾಡ್ತಾರೆ ಏನೂ ಗೊತ್ತಾಗೋದಿಲ್ಲ. ಇದನ್ನು ತುಂಬ ನಾವು ಸ್ವಲ್ಪ ಆಲೋಚನೆ ಮಾಡಿ ನೋಡಬೇಕು. ನಾಟ್ಯಗಳಿರ್ತವೆ, ಅಲ್ಲಿ ಕೆಲವು ಬಾರಿ ಏಕಪಾತ್ರಾಭಿನಯವೂ ಇರ್ತಿರ್ತದೆ. ಒಬ್ಬನೇ ಪಾತ್ರ ಒಂದು ಬಾರಿ ಎಡಕ್ಕೆ ಬಂದು ನಿಲ್ತಾನೆ, ಮತ್ತೊಂದು ಬಾರಿ ಬಲಕ್ಕೆ ಬಂದು ನಿಲ್ತಾನೆ, ಏನೇನೋ ಮುದ್ರೆಗಳನ್ನು ತೋರಿಸ್ತಾನೆ. ಎಡಕ್ಕೆ ಬಂದು ನಿಂತಾಗ ದುರ್ಯೋಧನನ ಪಾತ್ರ ಒಂದಾಗಿರ್ತದೆ, ಬಲಕ್ಕೆ ಬಂದು ನಿಂತಾಗ ಭೀಮನ ಪಾತ್ರ ಒಂದಾಗಿರ್ತದೆ. ಇದೆಲ್ಲ ನಮ್ಗೆ ಗೊತ್ತಿಲ್ಲದೆ ಹೋದರೆ ಇವನು ಏನು ಮಾಡ್ತಿದ್ದಾನೆ ಅಂತ ಅನ್ನೋದೇ ಗೊತ್ತಾಗೋದಿಲ್ಲ. ಅದನ್ನು ನಾವು ಅಲ್ಲಿ ಗಮನಿಸಬೇಕಾದದ್ದು. ಮತ್ತು ಈ ಏಕಪಾತ್ರಾಭಿನಯ ಇದೊಂದಾಯಿತು. ಇನ್ನು ಕೆಲವು ಕಡೆ ಸ್ತ್ರೀಯರೇ ಇರ್ತಿರ್ತಾರೆ, ಸ್ತ್ರೀಯರೇ ಪುರುಷರ ಪಾತ್ರ, ಇಬ್ಬರು ಸ್ತ್ರೀಯರ ಪಾತ್ರ ಮಾಡ್ತಿರ್ತಾರೆ. ಭರತನಾಟ್ಯ ಮಾಡುವಂಥ ಒಬ್ಬಳು ನೃತ್ಯಾಂಗನೆ ರಂಗದ ಮೇಲೆ ಕುಣಿತಾ ಇದ್ದರೆ ಅವಳೇ ಕೃಷ್ಣನ ಪಾತ್ರ ಮಾಡ್ತಾಳೆ, ಕೆಲವು ಬಾರಿ ಅವಳೇ ರಾಧೆ ಪಾತ್ರನೂ ಮಾಡ್ತಿರ್ತಾಳೆ. ಅದಕ್ಕೆಲ್ಲ ಏನು ಹಿನ್ನೆಲೆ ಅಂತ ಗೊತ್ತಾಗಬೇಕು ನಮಗೆ. ಕೆಲವು ಬಾರಿ ರಾಧೆ ಪಾತ್ರ ಮಾಡೋರು ಬೇರೆ ಇರ್ತಾರೆ, ಕೃಷ್ಣನ ಪಾತ್ರ ಮಾಡೋರು ಬೇರೆ ಇರ್ತಿರ್ತಾರೆ. ಅವೆಲ್ಲ ನಮಗೆ ಅರ್ಥಕ್ಕೆ ಗೋಚರ ಆಗಬೇಕಾಗ್ತದೆ. ಇಲ್ಲದೆ ಹೋದರೆ ಅದು ಗೊತ್ತಾಗೋದಿಲ್ಲ. ಕಾಳಿದಾಸಾದಿಗಳು ಯಾವುದೊಂದು ನಾಟಕ ಇಟ್ಕೊಂಡು ನೋಡಿದರೆ ಇಲ್ಲಿ ಕೈಯಲ್ಲಿ ಗದೆ ಹಿಡಿದವನು ಭೀಮ, ಅಲ್ಲಿ ದುರ್ಯೋಧನನನ್ನು ಸ್ವಲ್ಪ ಉಗ್ರವಾಗಿ ಚಿತ್ರಿಸಿರ್ತಾರೆ. ಅಂಥ ಉಗ್ರ ಸ್ವರೂಪ ಇದ್ದವನು ದುರ್ಯೋಧನ ಅಂತಲೂ, ದೈವಿಕ ಸ್ವರೂಪ ಇದ್ದವನು ಆದರೆ ಬಲಿಷ್ಠನಾದವನು ಭೀಮಸೇನ ಅಂತಲೂ ನೋಡಿದರೆ ಒಂದಿಷ್ಟು ಗೊತ್ತಾದಿತ್ತು. ಆದರೆ ಈ ಕಥಕ್ಕಳಿ ಮತ್ತು ಭರತನಾಟ್ಯ ಇತ್ಯಾದಿ ಕಡೆಗಳಲ್ಲಿ ಅದು ಪೂರ್ಣವಾಗಿ ನಮಗೆ ಗೋಚರವೇ ಆಗೋದಿಲ್ಲ. ಅದಕ್ಕೊಂದೇನೋ ಸಂಕೇತ ಇರ್ತದೆ, ಆದರೆ ಸಂಕೇತವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದನ್ನು ತುಂಬ ಆಸ್ವಾದಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮಗಿದೆಲ್ಲ ಗೊತ್ತಿದ್ದೇ ಇದೆ. ಅದನ್ನ ಯಾಕೆ ದೃಷ್ಟಾಂತವನ್ನು ಕೊಡ್ತಿದ್ದಾರೆ ಅಂದರೆ, ಭಗವಂತ ಉತ್ಪತ್ತಿಯನ್ನು ಮಾಡ್ತಾನೆ, ಸ್ಥಿತಿ ಸಂಹಾರ ನಿಯತಿ ನಮ್ಮನ್ನು ಆಳ್ತಾನವನು, ನಮ್ಮನ್ನು ಅಜ್ಞಾನದಿಂದ ಅವನೇ ಮುಚ್ಚಿದ್ದಾನೆ, ಆ ಅಜ್ಞಾನವನ್ನು ಅವನೇ ತೆಗಿತಾನೆ, ಬಂಧವನ್ನು ಕೊಟ್ಟವನವನು, ಮೋಕ್ಷವನ್ನು ಕೊಟ್ಟವನವನು, ಇದನ್ನೆಲ್ಲ ಅವನು ಮಾಡ್ತಿದ್ದಾನೆ. ಇಲ್ಲಿ ನಟ ಅಂತ ಕೊಟ್ಟದ್ದಂತೂ ಅದು ಪರಮಶ್ರೇಷ್ಠವಾದಂಥ ಒಂದು ಉದಾಹರಣೆ. ಯಾಕೆಂದರೆ ಈ ಜಗತ್ತನ್ನುವಂಥದ್ದು ಒಂದು ರಂಗಮಂದಿರ. ಆ ಜಗತ್ತೆಂಬ ರಂಗಮಂದಿರದಲ್ಲಿ ಈ ಭಗವಂತ ಮತ್ತು ಭಗವತಿ ಇಬ್ಬರು ಕೂಡ ನೃತ್ಯ ಮಾಡ್ತಾ ಇದ್ದಾರೆ. ಅವನು ಉತ್ಪತ್ತಿ ಮಾಡುವುದು ಇದನ್ನೆಲ್ಲವೂ ಕೂಡ ಅದೊಂದು ನಾಟ್ಯ ಅಂತ ಕೆಲವು ಕಡೆ ವರ್ಣನೆ ಮಾಡ್ತಾರೆ. ಈ ಸೃಷ್ಟ್ಯಾಧಿಕಂ ಹರಿರ್ನೈವ ಪ್ರಯೋಜನಂ ಅಪೇಕ್ಷಿತು ಕೃತೆ ಕೇವಲ ಆನಂದ ಯಥೋನ್ಮತ್ತಸ್ಯ ನರ್ತನಂ, ಸೃಷ್ಟಿ ಪಾಲನೆ ನಾಶ ಇತ್ಯಾದಿಗಳನ್ನು ಭಗವಂತ ಮಾಡ್ತಾನಲ್ಲ, ಅದೇನು ಯಾವುದೋ ಒಂದು ಪ್ರಯೋಜನವನ್ನು ಉದ್ದೇಶಿಸಿಕೊಂಡು ಅವನು ಮಾಡ್ತಾ ಇಲ್ಲ. ಕುರುತೆ ಕೇವಲ ಆನಂದಾತ್, ಇದು ಕೇವಲ ಆನಂದದ ಉದ್ರೇಕದಿಂದ ಅವನು ಮಾಡ್ತಾ ಇರ್ತಾನೆ. ಆನಂದ ಅವನಲ್ಲಿ ಒಳಗೆ ಮಡುಗಟ್ಟಿರುವುದರಿಂದ ಆ ಆನಂದದ ಅಭಿವ್ಯಕ್ತಿ ರೂಪವಾಗಿ ಸೃಷ್ಟಿಯನ್ನು ಮಾಡ್ತಾನೆ ಹೊರತು ಆನಂದದ ಅಭಿವ್ಯಕ್ತಿಗಾಗಿ ಔಟ್ ಆಫ್ ಆನಂದ ಅವನು ಪ್ರವೃತ್ತಿ ಮಾಡ್ತಾನೆ ಹೊರತು ಇನ್ನೇನೋ ಆನಂದ ಆಗಬೇಕಾಗಿದೆ ಹೊರತು ಬೇರೆ ಆನಂದ ಅಥವಾ ದುಃಖ ಹೋಗಬೇಕಾಗಿದೆ ಅಂತ ಅನ್ನೋದಕ್ಕಾಗಿ ಅವನು ಪ್ರವೃತ್ತಿ ಮಾಡುವುದಲ್ಲ. ಮತ್ತು ಈ ಯಥಾ ಉನ್ಮತ್ತಸ್ಯ ನರ್ತನಂ, ಇಡೀ ಸೃಷ್ಟಿ ಪಾಲನೆ ನಾಶ ಅಲ್ಲಿಂದ ಹಿಡಿದು ಬಂಧ ಮೋಕ್ಷ ಇವೆಲ್ಲವೂ ಕೂಡ ನರ್ತನ ಇದ್ದಂತೆ ಭಗವಂತಂದು. ಭಗವಂತ ಕೊಳಲು ಊದುವುದು ಅನ್ನೋದೇನಿದೆಯಲ್ಲ, ಅವನು ಕೊಳಲು ಊದಬಹುದು ಅಥವಾ ಮತ್ತೊಂದೇನೋ ವಾದ್ಯವನ್ನು ಆತ ನುಡಿಸಬಹುದು. ಏನು ಮಾಡಿದರೂ ಅವನು ನಾಟ್ಯನೇ ಮಾಡಿದಂತೆ, ಆ ನಾಟ್ಯ ಮಾಡಿದಂತೆ ಮತ್ತು ಆತ ಸಂಗೀತ ಹಾಡಿದಂತೆ. ಅದರ ಅರ್ಥ ನಮಗೆ ಪೂರ್ಣವಾಗಿ ಆಗುವುದೇ ಇಲ್ಲ. ನೃಸಿಂಹರೂಪಿ ಸರ್ವೇಷಾಂ ಭಿತ್ವಾ ತಾಭಿರಲಂಕೃತಃ ನೃತ್ಯತೆ ಪ್ರಳಯೇ ದೇವ ಅಂತ ಭಾಗವತ ತಾತ್ಪರ್ಯದಲ್ಲಿ ಈ ನರಸಿಂಹರೂಪಿಯಾದ ಭಗವಂತ ಎಲ್ಲ ಜೀವರನ್ನು ಕೂಡ ಸಂಹರಿಸಿ ಭಿತ್ವ ಬ್ರಹ್ಮಾದಿಗಳ ದೇವತೆಗಳನ್ನು ಕೂಡ ನಾಶಪಡಿಸಿ ತಾಭಿರಲಂಕೃತಃ, ಆ ಬ್ರಹ್ಮರುದ್ರಾದಿ ದೇವತೆಗಳ
ಆ ದೇಹಗಳನ್ನು, ಭೌತ ದೇಹಗಳನ್ನೆಲ್ಲ ತನ್ನ ಮೈ ಮೇಲೆ ಹಾಕ್ಕೊಂಡು ಅದನ್ನು ಅಲಂಕಾರ ಮಾಡಿಕೊಂಡು ನೃತ್ಯತೆ ಪ್ರಳಯದೇ, ಅವನು ನರ್ತನ ಮಾಡ್ತಾ ಇರ್ತಾನೆ ಅಂತ. ಹಿರಣ್ಯಕಶಿಪುವನ್ನು ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಅವನ ಎದೆಯನ್ನು ಬಗಿದು ಸಿಗಿದು ಅಲ್ಲಿರುವ ಕರುಳನ್ನು ಹೊರಗೆ ತಗೊಂಡಲ್ಲ, ಕರುಳನ್ನು ಮಾತ್ರ ತನ್ನ ಮಾಲೆಯನ್ನಾಗಿ ಮಾಡಿಕೊಂಡ. ಆಗ ಅದಷ್ಟೇ ಅಲ್ಲ, ಹಿರಣ್ಯಕಶಿಪುವಿನಂಥವರು ದುರ್ಜನರು ಅಥವಾ ಸಜ್ಜನರಿಂದ ಆವಿಷ್ಟರಾದ ದುರ್ಜನರು ಅಥವಾ ಶುದ್ಧರಾಗಿ ಬ್ರಹ್ಮಾದಿ ದೇವತೆಗಳೇ ಸಜ್ಜನರು ಇರಬಹುದು, ಯಾರೂ ಇರಬಹುದು, ಅವರೆಲ್ಲರನ್ನೂ ಕೂಡ ಪ್ರಳಯ ಕಾಲದಲ್ಲಿ ಮುಗಿಸಿ ಅವರ ದೇಹವನ್ನು ತಾನು ಅಲಂಕಾರ ರೂಪ ಮೈ ಮೇಲೆ ಹಾಕ್ಕೊಂಡು ನರ್ತನ ಮಾಡ್ತಾನಂತ. ಅದು ಭಗವಂತನೇ ನಮಗೆ ಇಲ್ಲೊಂದು ಯಾರೋ ಒಬ್ಬ ನರ್ತಕಿನೇ ಇಲ್ಲಿ ನಾಟ್ಯ ಮಾಡ್ತಾ ಕೂತ್ರೆ ನಮ್ಗೆ ಅದು ಅರ್ಥ ಆಗೋದಿಲ್ಲ. ಪಾಶ್ಚಾತ್ಯರ ನರ್ತನ ಏನು, ಅದು ಪೌರ್ವಾತ್ಯರಾದ ನಮ್ಗೆ ಅರ್ಥ ಆಗೋದಿಲ್ಲ. ಪೌರ್ವಾತ್ಯರ ನರ್ತನ ಸಂಗೀತ ಏನು, ಅದು ಪಾಶ್ಚಾತ್ಯರಿಗೆ ಅರ್ಥ ಆಗೋದಿಲ್ಲ. ಈ ಜಗತ್ತಿನ ನರ್ತನವೇ ನಮಗೆ ಅರ್ಥ ಆಗೋದಿಲ್ಲ ಅಂತಾದಾಗ ಅಲೌಕಿಕವಾದಂಥ ನರ್ತನ ಭಗವಂತಂದು, ಅವನ ಅಂಗಚಲನೆ, ಅವನ ಲೋಕಮೋಹಕವಾದಂಥ ಮುಗುಳ್ನಗೆ, ಪುಷ್ಪಹಾಸ, ಕೆಲವು ಬಾರಿ ಆತ ನರಸಿಂಹ ರೂಪದಿಂದ ಮಾಡುವಂಥ ಅಟ್ಟಹಾಸ, ಅವನ ಅನೇಕ ಪಾದ ಚಲನಗಳು, ಅದಕ್ಕನುಸಾರವಾಗಿ ಲಕ್ಷ್ಮೀದೇವಿಯು ಕೂಡ ಕುಣಿತಾ ಇರ್ತಾಳಲ್ಲ, ಅವಳಿಗನುಸಾರವಾಗಿ ಈತ, ಇವಳಿಗನುಸಾರವಾಗಿ ಆತ ಕುಣಿತಾ ಇರ್ತಾರೆ. ಅವರಿಬ್ಬರು ಕುಣಿತಾ ಇರುವುದರಿಂದ ಅವರಿಬ್ಬರ ಕುಣಿತವೇ ಈ ಜಗತ್ತು. ಅವನು ಮಾಯೆಯನ್ನು, ಆ ಲಕ್ಷ್ಮೀದೇವಿಯ ಸಹಾಯವನ್ನು ತಗೊಂಡೇ ಸೃಷ್ಟಿ ಇತ್ಯಾದಿಗಳನ್ನು ಮಾಡ್ತಾನೆ ಅಂತ ನಾವು ಈ ಹಿಂದೆ ಅನೇಕ ಕಡೆ ಅದನ್ನು ನೋಡಿದ್ದೀವಿ. ಅದು 7ನೇ ಅಧ್ಯಾಯದಲ್ಲೂ ಬಂದಿದೆ, 8ನೇ ಅಧ್ಯಾಯದಲ್ಲೂ ಬಂದಿದೆ, ಅನೇಕ ಕಡೆ ಅದು ಬಂದೇ ಇದೆ. ಇದೇನು ಭಗವಂತನಲ್ಲಿ ಆಶ್ಚರ್ಯ ಅಲ್ಲ, ಅದು ಬಂದಿದೆ. ಮಾಮಂಸ್ಥಾ ಹ್ಯೇತದಾಶ್ಚರ್ಯಂ ಸರ್ವಾಶ್ಚರ್ಯಮಯೇಚ್ಯುತೆ ಇದಂ ಮಾಯಯಾದೇವ್ಯ ಸೃಜತಿ ಅವತಿ ಹಂತ್ಯಜಃ. ಪಾಲಿಸುವುದು, ಸೃಷ್ಟಿಸುವುದು, ಪಾಲಿಸುವುದು, ನಾಶ ಮಾಡುವುದು ಎಲ್ಲವೂ ಕೂಡ ಸತತವಾಗಿ ಅವಳ ಜೊತೆಗೇ ಮಾಡ್ತಿರ್ತಾನೆ. ಅವನ ನರ್ತನ ಅವಳ ನರ್ತನವೇ, ಅವರಿಬ್ಬರದು ಅಖಂಡವಾದಂಥ ನರ್ತನ ಇದು. ಅವರಿಬ್ಬರು ಜೊತೆಯಾಗಿ ಸಂಗೀತವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಹೀಗೆ ಲೌಕಿಕವಾದ್ಯ ನಮ್ಗೆ ಅರ್ಥ ಆಗೋದಿಲ್ಲ ಅಂತಾದಾಗ ಅಲೌಕಿಕವಾದ ನಮ್ಗೇನು ಅರ್ಥ ಆಗ್ತದೆ? ಅವನ ಪಾಲನೆ ಅಂದ್ರೇನು, ಅವನು ನಮ್ಮನ್ನು ನಿಯಂತ್ರಿಸುವುದು ಅಂದ್ರೇನು, ಅವನಿಗೆ ಅಜ್ಞಾನ ಕೊಡುವುದು ಅಂದ್ರೇನು, ಯಾತಕ್ಕಾಗಿ ಮಾಡ್ತಿದ್ದಾನೆ, ಯಾವ ಸಂಗತಿಗಳು ಕೂಡ ನಮಗೇನು ಗೋಚರವೇ ಆಗೋದಿಲ್ಲ. ಅಷ್ಟು ಅವ್ಯಕ್ತವಾಗಿರ್ತದೆ ಅದೆಲ್ಲವೂ ಕೂಡ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ನಾಟ್ಯಚರ ಅಂತ ವರ್ತನೆ ಮಾಡಿರುವುದು ಶಾಸ್ತ್ರೀಯವೇ ಆಗಿದೆ. ಯಾದವಾರ್ಯ ಹೇಳ್ತಾರೆ, ಮಾಯೈವ ಜವನಿಕ ಆಚ್ಛಾದಿಕ ತಯಾಚ್ಛನ್ನ ಆಚ್ಛಾದಿತ ಜೀವಗತ ಪರಮಾಚ್ಛಾದಿಕ ಮಾಯಾ ವಿಷಯ ಇತ್ಯರ್ಥ. ವಿಜಯಧ್ವಜರು ಹೇಳಿದರೆ ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಅಂತ 2 ಪರದೆಗಳು ಅಂತ. ಯಾದವಾರ್ಯ ಹೇಳ್ತಾರೆ ಜೀವಗತ ಪರಮಾಚ್ಛಾದಿಕವಾದಂಥ ಒಂದೇ ಒಂದು ಜೀವನಲ್ಲಿರುವಂಥ ಪರದೆ ಮಾತ್ರ ಅದರಲ್ಲಿ ತೊಗೊಂಡಿದ್ದಾರೆ ಅವರು. ಅಧೋಕ್ಷಜ ಅಂದರೆ ಅಧಕೃತ ಇಂದ್ರಿಯಜನ್ಯ ಜ್ಞಾನ, ಇಂದ್ರಿಯಗಳಿಂದ ಜ್ಞಾನವನ್ನೆಲ್ಲ ಆತ ಮೆಟ್ಟಿ ನಿಂತು ಬಿಟ್ಟಿದ್ದಾನೆ. ಎಲ್ಲರೂ ನೋಡ್ತಿದ್ದಾರಲ್ಲ ಅಂದರೆ ಮೂಢದೃಶ, ಮೂಢದೃಕ್ ಅಂದರೆ ದೇಹಾಭಿಮಾನ ಉಳ್ಳವರು ಅಂತ ಅರ್ಥ. ಅದನ್ನು ಅರ್ಥ ಹೇಳ್ತಾರೆ. ಮೂಢದೃಕ್ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಹೇಳಿದ್ದಾರೆ. ವಿಪರೀತ ಜ್ಞಾನ ಉಳ್ಳವಳು ನಾನು ಅಂತ ಕುಂತಿ ಬಾಯಿಂದ ಕೆಲವರು ಅರ್ಥ ಮಾಡಿಸಿದ್ದಾರೆ. ದೇಹಾಭಿಮಾನ ಉಳ್ಳವರು ಮೂಢದೃಕ್, ನಮ್ಗೆ ಹೇಗೆ ಅರ್ಥ ಆಗಬೇಕದು? ದೇಹದ ಹೊರಗೆ ನಮ್ಮ ಈ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಭೌತವಾದ ಮನಸ್ಸು, ಇವುಗಳ ಹೊರತಾಗಿ ನಮಗೇನನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಾವು ಹೇಗೆ ಭಗವಂತನನ್ನು ಚಿಂತಿಸುವುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲ, ಅವತಾರ ರೂಪವನ್ನು ನೋಡ್ತಾ ಇದ್ದೀವಲ್ಲ ಅಂದರೆ ಅವತಾರ ರೂಪ ನೋಡ್ತಿದ್ದೀವಿ, ಹೌದು. ನತಸ್ಯ ಸರ್ವಭೂತಾಂತಸ್ಥಿತತ್ವಾದಿ ರೂಪಂ ಮಾಹಾತ್ಮ್ಯಂ ತದನುಗ್ರಹ ಮಂತ್ರೇಣ ಅಪರೋಕ್ಷ ಕರ್ತುಂ ಶಕ್ಯಂ. ಅವತಾರ ರೂಪವನ್ನು ನೋಡ್ತಿದ್ದೀವಿ, ಹೌದು. ಆದರೆ ಎಲ್ಲ ಪ್ರಾಣಿಗಳ ಒಳಗಿರುವಂಥ ಒಂದು ಮಹಾತ್ಮ್ಯ ಅವನದಿದೆಯಲ್ಲ, ಅವನ ಹೊರಗಿನ ರೂಪ ಕಾಣಿಸ್ತದೆ, ಆದರೆ ಒಳಗಿನ ರೂಪ ಕಾಣಿಸ್ತದ, ಒಳಗಿನ ಅವನ ಮಹಾತ್ಮ್ಯ ಕಾಣಿಸ್ತದ, ಅದು ಕಾಣಿಸೋದಿಲ್ಲ. ನಾಟ್ಯಚರ ಅಂದರೆ ನರ್ತನಕಾರಿ ನಟಃ ಯಥ, ನರ್ತನವನ್ನು ಮಾಡುವ ನಟ ಹೇಗೋ ಹಾಗೆ. ಭರತಶಾಸ್ತ್ರಜ್ಞೇನ ದೃಶ್ಯಮಾನ ಅಪಿ ಅಂಗುಲ್ಯ ಅಭಿನಯ ವಿಶೇಷತ್ವೇನ ನರಕ್ಷಸೆ. ಮೂರ್ಖನಿಗೆ ಅದು ಹೇಗೆ ಕಾಣಿಸೋದಿಲ್ವೋ ಹಾಗೆ ಅಂತ. ಅದೇ ಹಿಂದೆ ಆಶ್ಚರ್ಯ, ಸರ್ವಾಶ್ಚರ್ಯ ಅಂತ ಬಂದಿದ್ದೆಲ್ಲ ಅದೇ. ಹೊರಗಿನ ಸ್ವರೂಪ ಕಾಣಿಸ್ತದೆ, ಭಗವಂತನ ಕೈ ಕಾಲು ಕಣ್ಣುಗಳು ಕಾಣಿಸ್ತವೆ. ಅವುಗಳು ಮಾಡುವಂಥ ಲೀಲೆ ಅದೇನು? ಜಗತ್ತನ್ನು ಸೃಷ್ಟಿಸುವುದು ಅಂದ್ರೇನು, ಪಾಲಿಸುವುದು ಅಂದ್ರೇನು, ನಾಶಪಡಿಸುವುದು ಅಂದ್ರೇನು, ಜಗತ್ತಿನ ಮೇಲೆ ಅವನ ಹತೋಟಿ ಅಂದ್ರೇನು? ಯಾವುದೋ ಒಂದು ವಸ್ತುವನ್ನು ಹುಟ್ಟಿಸ್ತಾನೆ, ಅದರ ಮೇಲೆ ಹತೋಟಿ ಇದೆ ಅಂತ ಅದು ಅರ್ಥ ಬೇರೆ. ಅನಾದಿ ಕಾಲದಿಂದ ಇರುವ ವಸ್ತುವಿನ ಮೇಲೆ ಈತನ ಹತೋಟಿ ಅಂದ್ರೇನು? ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವವ ಯದ್ ಅನುಗ್ರಹ ತಸ್ಸಂತಿ ಅಂದ್ರೆ ಏನರ್ಥ? ಅನಾದಿ ಕಾಲದ ವಸ್ತುಗಳ ಮೇಲೆ ಈತನ ಹತೋಟಿ ಏನು?
ಎಲ್ಲವೂ ಅದರ ಸ್ವಭಾವದಂತೆ ನಡೆಯುವುದಾದರೆ ಈತ ಭಗವಂತ ಮಾಡುವುದೇನಿದೆ? ಹೀಗೆಲ್ಲ ಏನೋ 108 ಥರದ ಪ್ರಶ್ನೆಗಳು. ಎಲ್ಲವೂ ಶಾಸ್ತ್ರೀಯ ಸಂಗೀತವನ್ನು, ಶಾಸ್ತ್ರೀಯ ನೃತ್ಯವನ್ನು ಅರಿಯದ ಒಬ್ಬ ಮನುಷ್ಯನ ಸ್ಥಿತಿಯಾಗಿರ್ತದೆ. ಶ್ರೀಧರರು ಕೂಡ ಮೂಢದೃಕ್ ಅಂದರೆ ದೇಹಾಭಿಮಾನವುಳ್ಳಂತಹ ವ್ಯಕ್ತಿ ಅಂತಲೇ ಹೀಗೆ ಅದಕ್ಕೆ ಅರ್ಥ ಬರೆದಿದ್ದಾರೆ. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಹೆಚ್ಚಿಂದೇನು ಅಲ್ಲಿ ಅರ್ಥ ಕಾಣಿಸೋದಿಲ್ಲ. ಅಧೋಕ್ಷಜ ಅಂದರೆ ಅಕ್ಷಜಾಹ ಅಂದರೆ ಇಂದ್ರಿಯ ವೃತ್ತಿಗಳು. ಆ ಇಂದ್ರಿಯ ವೃತ್ತಿಗಳನ್ನೆಲ್ಲ ಈತ ಮೆಟ್ಟಿ ನಿಂತವನು ಅಂತ ಅದಕ್ಕೆ ಅರ್ಥ. ಕಠೋಪನಿಷತ್ನಲ್ಲಿ ಬಂದಿರುವಂಥ ಅನೇಕ ಮಾತುಗಳನ್ನು ಅವರು ಉದ್ಧರಿಸ್ತಾರೆ. ದೃಶ್ಯತೆ ತ್ವಗ್ರೆಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮ ದರ್ಶಿಭಿ. ಬಹಳ ಸೂಕ್ಷ್ಮವಾದಂಥ ಬುದ್ಧಿಗೆ ಮಾತ್ರ ಭಗವಂತ ಗೋಚರ ಆಗ್ತಾನೆ ಹೊರತು ಅವನನ್ನು ಸಾಮಾನ್ಯವಾದ ದೃಷ್ಟಿಕೋನವುಳ್ಳವಳು ಯಾರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೃದಯ ಮನೀಷ ಕೃಪ್ತೆಯೇ ಏನಂ ವಿದುಹು. ತಮ್ಮ ಸ್ವರೂಪಭೂತವಾದ ಮನಸ್ಸಿನಿಂದ ಆತನನ್ನು ತಿಳಿಯಬಹುದೇ ಹೊರತು ಬೇರೆ ರೀತಿಯಿಂದ ತಿಳಿಯೋದು ಸಾಧ್ಯ ಇಲ್ಲ. ನಟೋ ಯಥಾ ದೃಶ್ಯತೆ ತಥಾ ದೃಶ್ಯತೆ. ಅಲ್ಲೊಂದು ವಿವರಣೆ ಕೊಡ್ತಾರೆ ವೀರರಾಘವರು, ಅದು ಚೆನ್ನಾಗಿದೆ. ನಟ ರಂಗದ ಮೇಲೆ ಒಬ್ಬ ನಟ ನೃತ್ಯ ಮಾಡ್ತಿದ್ದಾನೆ. ಅವನು ರಾವಣನ ಪಾತ್ರ ವಹಿಸ್ತಿದ್ದಾನೋ, ರಾಮನ ಪಾತ್ರ ವಹಿಸ್ತಿದ್ದಾನೋ, ಕೈಯಲ್ಲಿ ಏನು ಧರಿಸಿದ್ದಾನೆ, ಯಾವ ಬಣ್ಣದ ಬಟ್ಟೆ ಹುಟ್ಟಿದ್ದಾನೆ ಅಂತೆಲ್ಲ ಕಾಣಿಸ್ತದೆ. ಆದರೆ ಆತನ ಮೂಲ ಹೆಸರೇನು? ಆತನ ಹೆಂಡತಿ ಯಾರು, ಮಕ್ಕಳು ಯಾರು, ಅಥವಾ ಅವಳ ಗಂಡ ಯಾರು, ಹೆಂಡತಿ ಯಾರು, ಅವನ ಹೆಸರೇನು, ಅವ್ರು ಮಾಡುವ ವೃತ್ತಿ ಏನು, ಅವರ ಮೂಲ ಸ್ವರೂಪ ಗೊತ್ತಾಗೋದಿಲ್ಲ. ಏವಂ ವಿಧ ಇತಿ ನ ಜ್ಞಾಯತೆ ಕಿಂತು ನಾಟ್ಯೋಪಯುಕ್ತ ವೇಷ ವಿಶಿಷ್ಟತೆಯೈವ ಜ್ಞಾಯತೆ. ಹೊರಗಿನ ವೇಷ ಮಾತ್ರ ಕಾಣಿಸ್ತಿರ್ತದೆ. ಅವನನ್ನು ನೋಡು, ದುರ್ಯೋಧನ ಬಂದ, ರಾವಣ ಬಂದ ಅಂತ ಅವನನ್ನು ರಾವಣನ ಜೊತೆಗೆ ದುರ್ಯೋಧನ ಜೊತೆಗೆ ಸಮೀಕರಿಸಿ ನಾವು ಮಾತನಾಡಲಿಕ್ಕೆ ತೊಡಗ್ತೇವೆ. ಹಾಗೆ ಅದನ್ನು ಆಸ್ವಾದನೆ ಮಾಡ್ತಾ ಇರ್ತೇವೆ. ಅವನ ಒಳಗಿನ ಸ್ವರೂಪ ಗೊತ್ತಾಗ್ತದ? ಏನೂ ಗೊತ್ತಾಗೋದಿಲ್ಲ. ಅದರಂತೆ ಯೋಗದಿಂದ ಪರಿಶುದ್ಧವಾದ ಮನಸ್ಸಿಗೆ ಮಾತ್ರ ಗ್ರಾಹ್ಯನಾಗಬೇಕಾದವನು ಈ ಭಗವಂತ. ಅವನನ್ನು ಅಂಥ ಶುದ್ಧವಾದ ಮನಸ್ಸಿನಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯವೇ ಹೊರತು ಬೇರೆ ಯಾವ ರೀತಿಯಿಂದಲೂ ತಿಳಿಯುವುದು ಸಾಧ್ಯ ಇಲ್ಲ ಅಂತ ಅದರ ಅಭಿಪ್ರಾಯ. ಹೀಗೆ ವೀರರಾಘವರು ಹೇಳಿದ್ದನ್ನು ಕೂಡ ನಾವಿವತ್ತು ನೋಡಿದ್ದೀವಿ. ನಾಟ್ಯಧರ, ಅದಕ್ಕೆ ನಾಟ್ಯಚರ ಅಂದರೆ ನಾಟ್ಯವನ್ನು ಆಚರಿಸುವವನು ಅಂತ. ನಾಟ್ಯಧರ ಅಂದರೆ ನಾಟ್ಯಕ್ಕೆ ಬೇಕಾದಂಥ ವೇಷಭೂಷಣಗಳನ್ನು ಧರಿಸಿದವನು ಅಂತ ಅರ್ಥ. ಹಾಗೆ ಕೆಲವರು ಆ ಪಾಠ ಇಟ್ಕೊಂಡಿದ್ದಾರೆ. ಎರಡು ಪಾಠವೂ ಚೆನ್ನಾಗೇ ಇದೆ. ಹೀಗೆ ಶಾಸ್ತ್ರೀಯ ವಿಷಯಗಳನ್ನು ಒಳಗೊಂಡಂಥ ಭಗವಂತನ ಈ ಸೃಷ್ಟ್ಯಾದಿಗಳೇನಿವೆ ಉನ್ಮತ್ತನ ನರ್ತನದಂತೆ, ಇದು ಆತನ ಶಾಸ್ತ್ರೀಯ ಸಂಗೀತದಂತೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಇದು ಈ ಶ್ಲೋಕ ನಮಗೆ ಹೆಚ್ಚು ಅರ್ಥ ಆಗ್ತದೆ. ಭಗವಂತನ ಅವ್ಯಕ್ತತೆ, ಅವನ ಅಗಾಧತೆ ನಮ್ಮನ್ನು ಭಯಚಕಿತರನ್ನಾಗಿ ಮಾಡ್ತದೆ, ನಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡ್ತದೆ. ಮತ್ತಷ್ಟು ನಮ್ಮ ಸೀಮಿತತೆ ಎಷ್ಟು, ಲೌಕಿಕ ಸಂಗತಿಗಳನ್ನೇ ಅರಿಯದ ನಾವು ಅಲೌಕಿಕವಾದ ಭಗವಂತನ ಮಹಿಮೆಯನ್ನು ಅರಿಯುವುದು ಹೇಗೆ ಅಂತನ್ನೋದು ಒಂದು ಬಾರಿ ಸ್ವಲ್ಪವಾದರೂ ನಮ್ಮ ಗಮನಕ್ಕೆ ಬರಲಿಕ್ಕೆ ಸಾಧ್ಯ. ಆಗ ನಮ್ಮ ಇತಿಮಿತಿಗಳು ನಮಗೆ ತಿಳಿತವೆ ಅಂತ ಇದರಿಂದ ಗೊತ್ತಾಗ್ತದೆ. ಅದರ ಜೊತೆಗೆ ಇವತ್ತಿನ ಈ 22ನೇ ಶ್ಲೋಕದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.